ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಮ್ಮಿ ಆಗ್ತಾ ಇಲ್ಲ ನೀಟ್ ಕಿಚ್ಚು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯ ಕೊಡದ ಹೊರತು ರಾಜಿ ಸಂಧಾನವಿಲ್ಲ ಅಂತ ಹೇಳ್ತಿದ್ದಾರೆ. ಸಿಜೆಪಿ ವಿಪಕ್ಷಗಳಿಂದ ಸರ್ಕಾರಕ್ಕೆ ನೇರ ಸಂದೇಶ. ಮೋದಿ ಭರವಸೆಗೂ ಅಭಯಕ್ಕೂ ಪ್ರತಿಭಟನಾಕಾರರು ಜಗ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಸಿಂಗಲ್ ಅಜೆಂಡಾ ಅಂತ ಹೇಳ್ತಿದ್ದಾರೆ ಹೋರಾಟಗಾರರು. ಕುರ್ಚಿಯಿಂದ ಕೆಳಗಿಳಿಯುವವರೆಗೂ, ಅವರ ರಾಜೀನಾಮೆಯನ್ನು ಪಡೆದು ಅಂಗೀಕಾರ ಮಾಡುವವರೆಗೂ ನಮ್ಮ ಹೋರಾಟ ನಿತ್ಯವೂ ಇರುತ್ತೆ, ನಿರಂತರವಾಗಿರುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದೆಹಲಿ ಪ್ರತಿನಿಧಿ ಶಬ್ಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಯ, ಮತ್ತೊಂದು ಕಡೆ ಯಾವುದೇ ಕಾರಣಕ್ಕೂ ರಾಜೀನಾಮೆಯ ಹೊರತು ಯಾವುದೇ ಮಾತುಕತೆಯೂ ಇಲ್ಲ, ಹೋರಾಟದಿಂದ ಹಿಂದೆ ಸರಿಯುವ ಮಾತೂ ಇಲ್ಲ ಅಂಥೇಳಿ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಸ್ಥಳದಲ್ಲಿ? ನೋಡಿ, ಒನ್ ಲೈನ್ ಅಜೆಂಡಾ ಬಹಳ ಕಾಮನ್ ಆಗಿರುವಂಥದ್ದು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡೋವರೆಗೂ ಕೂಡ ಪ್ರತಿಭಟನೆಯನ್ನು ಕೈ ಬಿಡಲ್ಲ ಅನ್ನುವಂಥದ್ದು ಒಂದು. ಇದರ ಜೊತೆಗೆ ವಿರೋಧ ಪಕ್ಷಗಳು ಹೇಳ್ತಾ ಇರುವಂಥದ್ದು ಸಂಸತ್ನಲ್ಲಿ ವಿಶೇಷ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಹೀಗಾಗಿ ಸದ್ಯಕ್ಕೀಗ ವಿಶೇಷ ಚರ್ಚೆಗೆ ಸರ್ಕಾರ ಒಪ್ಪಿಕೊಂಡಿದ್ರು ಕೂಡ ರಾಜೀನಾಮೆ ತೆಗೆದುಕೊಳ್ಳೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ಅಂತಿಮ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಸೊ ಹೀಗಾಗಿ ಸರ್ಕಾರ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕೊಂಡಿರುವಂಥದ್ದು. ವಿರೋಧ ಪಕ್ಷಗಳು ರಾಜೀನಾಮೆ ಕೊಡೋ ಕೂಡ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇರುವಂಥದ್ದು. ಸ್ಥಳದಲ್ಲಿ ನೋಡಬಹುದು ಕೂಡ ನೀವು, ಬಹಳಷ್ಟು ಜನ ಪ್ರತಿಭಟನಾಕಾರರು ಇನ್ನೂ ಕೂಡ ಈ ಪ್ರತಿಭಟನಾ ಸ್ಥಳಕ್ಕೆ ಬರ್ತಾನೆ ಇದ್ದಾರೆ. ನಿರಂತರವಾಗಿ ವಿದ್ಯಾರ್ಥಿಗಳು ಗುಂಪುಗಳಾಗಿ ಬರ್ತಾ ಇದ್ದಾರೆ. ಮತ್ತೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡುವಂಥದ್ದು, ಅಂದ್ರೆ ಅದು ನೀರಾಗಿರ್ಬೋದು, ಊಟ ಆಗಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ತಂದುಕೊಡುವಂಥದ್ದು, ಮೆಡಿಸಿನ್ಸು, ಹೀಗೆ ಬೇರೆ ಬೇರೆ ಎಲ್ಲಾ ತರದಲ್ಲೂ ಕೂಡ ಸಹಾಯಗಳು ಕೂಡ ನಡೀತಾ ಇದ್ದಾವೆ. ಇದು ಒಂದು ಭಾಗದಲ್ಲಿ ಜಂತರ್ ಮಂತರ್ನಲ್ಲಿ ನಿರಂತರ ಪ್ರತಿಭಟನೆ ಆಗ್ತಾ ಇದೆ. ಇವರ ಒತ್ತಾಯವು ಕೂಡ ಒಂದೇ ಆಗಿರುವಂಥದ್ದು, ಅದು ಏನು ಅಂದ್ರೆ ರಾಜೀನಾಮೆಯನ್ನು ಕೊಡೋವರೆಗೂ ಕೂಡ ಪ್ರತಿಭಟನೆಯನ್ನು ಹಿಂಪಡೆಯಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇದನ್ನ ಹೊರತಾಗಿ ಇನ್ನು ರಾಜಕೀಯ ವಿಚಾರಕ್ಕೆ ಬರೋದಾದ್ರೆ, ಈಗಾಗಲೇ ರಾಹುಲ್ ಗಾಂಧಿ ಅವರು ಸ್ಪಷ್ಟಪಡಿಸಿರುವಂಥದ್ದು, ನಾವು ವಿಶೇಷವಾದಂಥ ಚರ್ಚೆಗೆ ನಾವು ಕೂಡ ಸಿದ್ಧವಿದ್ದೇವೆ, ಆದರೆ ಈ ಚರ್ಚೆ ಆರಂಭ ಆಗಬೇಕಾದ್ರೆ ಅದಕ್ಕಿಂತ ಮೊದಲು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡಿಲೇಬೇಕು ಅನ್ನುವಂಥ ಒತ್ತಾಯವನ್ನ ಕೂಡ ಅವರು ಮಾಡ್ತಿದ್ದಾರೆ. ಸೊ ರಾಜೀನಾಮೆ ಪಡೆಯದ ಹೊರತು ನಾವು ಚರ್ಚೆಯನ್ನ ಮಾಡಲ್ಲ, ಆರಂಭ ಮಾಡಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಹೇಳ್ತಾ ಇರುವಂಥದ್ದು. ಸೊ ಹೀಗಾಗಿ ನಾಳೆ ಒಂದು ದಿನ ಸೆಷನ್ ಇರುತ್ತೆ. ಬಹುಶಃ ಶುಕ್ರವಾರ ಮುಗಿದ ಬಳಿಕ ಮತ್ತೆ ಸೋಮವಾರಕ್ಕೆ ಸೆಷನ್ ಮುಂದೂಡಿಕೆ ಆಗುತ್ತೆ. ಸೋಮವಾರದ ಒಳಗಡೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಸರ್ಕಾರ ಒತ್ತಡಕ್ಕೆ ಮಣಿದು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದನ್ನು ಕೂಡ ನಾವು ಕಾದು ನೋಡಬೇಕು. ಇನ್ನು 3 ದಿನಗಳ ಸಮಯಾವಕಾಶ ಇದೆ. ಸೊ ಅಷ್ಟರೊಳಗಡೆ ಸರ್ಕಾರದ ನಿಲುವು ಏನಾಗಿರುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸಬಹುದು. ನೋಡಿ, ಸಾಮಾನ್ಯಕ್ಕೆ ಮಧ್ಯಾಹ್ನ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಜನರಿಗೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿದೆ. ಬೇರೆ ಬೇರೆಯವರು ಊಟವನ್ನು ತಂದುಕೊಟ್ಟಿದ್ದಾರೆ. ಬೇರೆ ಬೇರೆ ಜನರು ತಮ್ಮದೇ ಆದಂತಹ ಸಹಾಯವನ್ನ ಮಾಡ್ತಿದ್ದಾರೆ. ಆ ಊಟವನ್ನ ಮಾಡುವಂಥದ್ದು ಮತ್ತೆ ಇಲ್ಲೇ ಉಳಿದು ಇಲ್ಲೇ ಪ್ರತಿಭಟನೆ ಮಾಡುವಂಥ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ಯಾರು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿ ಟಯರ್ಡ್ ಆಗಿರ್ತಾರೆ, ಅವರು ಇಲ್ಲಿ ಉಳ್ಕೊಳ್ಳೋಕ್ಕೂ ಕೂಡ ಅವ್ರಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿರುವಂಥದ್ದು. ತಾತ್ಕಾಲಿಕ ಟೆಂಟ್ಗಳನ್ನು ಕೂಡ ಹಾಕಿಕೊಡುವಂಥ ಕೆಲಸವನ್ನ ಕೂಡ ಮಾಡಿರುವಂಥದ್ದನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ವ್ಯಾಪಕವಾದಂಥ ಬೆಂಬಲವಂತೂ ವ್ಯಕ್ತವಾಗ್ತಾ ಇದೆ. ಜುಲೈ 20ನೇ ತಾರೀಕು ಏನು ದೊಡ್ಡ ಮಟ್ಟದ ಪ್ರತಿಭಟನೆ ಆಯಿತು, ಆ ಪ್ರತಿಭಟನೆ ಆದ ಬಳಿಕ ಈಗ ಬೇರೆ ಬೇರೆ ಪ್ರದೇಶಗಳಿಂದ ಬರುವಂತಹ ಜನರ ಸಂಖ್ಯೆ ಕೂಡ ನಿರಂತರವಾಗಿ ಹೆಚ್ಚಾಗ್ತಾ ಹೋಗ್ತಾ ಇರುವಂತದ್ದು. ಪ್ರತಿಭಟನೆಗೆ ಸಾಕಷ್ಟು ದೊಡ್ಡ ವಿದ್ಯಾರ್ಥಿಗಳ ಸಮೂಹ ಬರ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.